ಆತ್ಮೀಯಲ್ಲ ನನ್ನ ರೈತ ಬಂಧುಗಳೇ, ಏನು ನಮಗೆ ರೈತರ ಒಂದು ಕಷ್ಟ ಎಲ್ಲ ನಿಮಗೆಲ್ಲ ಗೊತ್ತು. ತಂಬಾಕು ಬೆಲೆ ಕುಸಿತ ಉಂಟಾಗಿ ರೈತರು ದಿವಾಳಿ ಹಂತಕ್ಕೆ ಬರ್ತಾ ಇದ್ದಾರೆ, ಆತ್ಮಹತ್ಯೆ ಮಾಡುವಂಥದ್ದು ಬರ್ತಾ ಇದೆ. ರಾಜ್ಯ ಸರ್ಕಾರ ಮಾತ್ರ ಕೇಂದ್ರ ಸರ್ಕಾರಗಳು ಕಣ್ಮುಚ್ಚಿ ಕುಳಿತಿದೆ. ಇದ್ರ ಬಗ್ಗೆ ಏನಕ್ಕೆ ಅಂತೇಳಿ ನಮ್ಗೆ ಅರ್ಥನೇ ಆಗ್ತಾ ಇಲ್ಲ. ಮತ್ತು ನಮ್ಮ ಏನು ಕೊಡಗು ಮತ್ತು ಮೈಸೂರು ಲೋಕಸಭೆ ಸಂಸದರು ಯದುವೀರವರು ಮೊದಲು ಸಹ ಮಾತಾಡಿದ್ರು, ತದನಂತರ ಅವರು ಮೌನವನ್ನು ಮುರಿದಿದ್ದಾರೆ. ಇದೇನು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಮತ್ತು ಈ ಮಾಜಿ ಸಂಸದರು ಪ್ರತಾಪ್ ಸಿಂಹರವರು ಏನು ಮೀಡಿಯಾಗಳಲ್ಲಿ ಬೇಡ ಬೇಡ ವಿಚಾರಗಳನ್ನು, ಘರ್ಷಣೆಗಳು ಬರುವಂಥ ವಿಚಾರಗಳನ್ನು ದಿನ ಎದ್ದ ತಕ್ಷಣ ನೀವು ಮಾತಾಡ್ತಿರಲ್ಲ. ರೈತರ ಪರ ಯಾಕೆ ಮಾತಾಡ್ತಾ ಇಲ್ಲ? ರೈತ ತಂಬಾಕು ಬೆಲೆ ಕುಸಿತ ಉಂಟಾಗಿದೆ. ಇದೇ ರೈತರು ನಿಮಗೆ 2 ಬಾರಿ ಸಂಸದರಾಗಿ ಆಯ್ಕೆಯನ್ನು ಮಾಡಿದ್ದಾರೆ. ಅವ್ರ ಬಗ್ಗೆ ನಿಮಗೆ ಕಾಳಜಿ ಇಲ್ವಾ? ಮತ್ತು ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ನೀವು ರೈತರ ಪರ ಇದ್ದಂಥವ್ರು, ರೈತ ಚಳುವಳಿಗಳ ಮೂಲಕ ನೀವು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದೀರಾ. ರೈತನಿಗೆ ತಂಬಾಕು ಬೆಲೆ ತುಂಬ ಕುಸಿತ ಉಂಟಾಗಿದೆ. ನೀವು ಸಹ ಏಕೆ ಇದ್ರ ಬಗ್ಗೆ ಏನು ಚಕಾರಗಳನ್ನು ಎತ್ತುತ್ತಾ ಇಲ್ಲ? ಮತ್ತು ಕೇಂದ್ರ ಸರ್ಕಾರ, ನಮ್ಮ ಈ ಕರ್ನಾಟಕದಲ್ಲಿರುವಂತಹ MP ಗಳು ಎಲ್ಲ ಸಹ ಕಣ್ಮುಚ್ಚಿ ಕುಳಿತಿದ್ದಾರೆ ಅಂತ ಹೇಳಿದ್ರೆ ನಾವು ರೈತರ ಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನಾವೇ ಅರ್ಥ ಮಾಡ್ಕೋಬೇಕಾಗುತ್ತೆ. ಮತ್ತು ಈ ತಂಬಾಕು ಮಾರುಕಟ್ಟೆಯ ಮಂಡಳಿ ಏನಿದೆ, ಇವರು ITCಯ ಗುಲಾಮರಾಗಿ ಬದುಕ್ತಾ ಇದ್ದಾರೆ. ಇಲ್ಲ ಇವರು ITCಗೆ ಇವರೇ ಕೂಲಿ ಆಳುಗಳಾಗ್ಬಿಟ್ಟಿದ್ದಾರೆ. ಇಲ್ಲ ITC ಅವರು ತಂಬಾಕು ಮಂಡಳಿಯನ್ನೇ ಕೊಂಡ್ಕೊಂಡಿದೆಯಾ? ಇವೆಲ್ಲ ನೋಡಿದಂಥ ಸಂದರ್ಭದಲ್ಲಿ ರೈತನಿಗೆ ನೀವು 350-400 ರೂಪಾಯಿ ಇದ್ದಂತಹ ತಂಬಾಕುಗೆ ಬೆಲೆಯನ್ನು ಕೇವಲ 150-160ಕ್ಕೆ ತಂದುಬಿಟ್ರೆ, ಇನ್ನೂ ಸಹ ಏನು ಅರಕಲಗೂಡು ಆಗಿರ್ಬೋದು, HD ಕೋಟೆ ಆಗಿರ್ಬೋದು, ಹುಣಸೂರು ಆಗಿರ್ಬೋದು, ಮತ್ತು ಪಿರಿಯಾಪಟ್ಟಣ ತಾಲೂಕು ಆಗಿರ್ಬೋದು, ಈ ತಾಲೂಕುಗಳಲ್ಲಿ ಇನ್ನೂ ಸಹ ಅರ್ಧ ರೈತರು ತಂಬಾಕನ್ನೇ ಬಿಟ್ಟಿಲ್ಲ. ನೀವು ಗೊತ್ತಿರುವಂಗೆ ಎಷ್ಟು ಕಷ್ಟಪಟ್ಟು ರೈತ ಬೆಳೀತಾರೆ ತಂಬಾಕು ಅಂತ ಹೇಳಿದ್ರೆ ಅದು ಬೆಳೆದಿರೋನಿಗೆ ಮಾತ್ರ ಗೊತ್ತು. ಏನು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಓಟ್ ಹಾಕ್ಸ್ಕೊಂಡು ಗೆದ್ದಿರೋರಿಗೆ ಒಂದಿನ ಮಾತ್ರ ಓಟ್ ಕೇಳ್ಕೊಂಡು ಹೋಗ್ತಾರೆ. ಆದರೆ ರೈತರ ಬಗ್ಗೆ ಕಾಳಜಿ ಮತ್ತು ಕನಿಕರ ಇಲ್ಲ ಅಂತ ಅನ್ನಿಸ್ತಾ ಹೋಗುತ್ತೆ. ಇದ್ರ ಬಗ್ಗೆ ಏನು ನಮ್ಮ ಲೋಕಸಭಾ ಸಂಸದರಿದ್ದಾರೆ, ಮತ್ತು ಮಾಜಿ ಲೋಕಸಭಾ ಸಂಸದರಿದ್ದಾರೆ, ಮತ್ತು ರಾಜ್ಯ ಸರ್ಕಾರದ ಕೃಷಿ ಸಚಿವರು ಇದ್ದಾರೆ, ಕೇಂದ್ರ ಸರ್ಕಾರದ ಕೃಷಿ ಸಚಿವರು ಇದ್ದಾರೆ. ರೈತರ ಪರ ಧ್ವನಿ ಎತ್ತಬೇಕು. ಏನು ಈ ತಂಬಾಕು ಮಂಡಳಿ ಏನಿದೆ, ಈ ತಂಬಾಕು ಮಂಡಳಿಯ ವಿರುದ್ಧ ನಾವು ರೈತಪರ ಹೋರಾಟ, ರೈತ ಸಂಘಟನೆಗಳು, ರೈತರು, ತಂಬಾಕು ಬೆಳೆಗಾರರು ಸೋಮವಾರ ದಿನ ಪುನಃ ಪಿರಿಯಾಪಟ್ಟಣದ ಕಗ್ಗುಂಡಿಯಲ್ಲಿ ರೈತ ಚಳುವಳಿಯನ್ನು ನಾವು ಮುಂದುವರಿಸ್ತೀವಿ. ಏನಕ್ಕೆ ಅಂದರೆ ಸೂಕ್ತ ಬೆಲೆ ಸಿಗುವ ತನಕ ನಾವು ಕೈ ಬಿಡಲ್ಲ ಯಾವುದೇ ಕಾರಣಕ್ಕೂ. ಮತ್ತು ಏನು ರಾಜ್ಯ ಸರ್ಕಾರದ ಮಂತ್ರಿಗಳು ಮತ್ತು ಶಾಸಕರುಗಳು ಯಾಕೆ ಎಲ್ಲ ಕಣ್ಮುಚ್ಚಿ ಕುಳಿತಿದ್ದೀರಾ? ತಂಬಾಕುಗೆ ಬೆಲೆ, ಸೂಕ್ತ ಬೆಲೆ ಸಿಗ್ತಾ ಇಲ್ಲ. ಇದು ಏನಕ್ಕೆ ಕಾರಣ ಅಂಥೇಳಿ ನಾವೇ ಆತ್ಮಾವಲೋಕನ ಮಾಡ್ಕೊಳ್ಳೋಕೆ ಹೋಗ್ತಾ ಇಲ್ಲ. ಇಲ್ಲ ರೈತರ ಆತ್ಮಾವಲೋಕನ ಮಾಡ್ಕೊಳ್ಳೋದು ಹೆಚ್ಚಾಗಿ ರೈತ ನಿಜ ಹೇಳ್ತಾ ಇದ್ದೀನಿ, ಇನ್ನೂ ಸಹ ಆತ್ಮಹತ್ಯೆಯನ್ನು ನಿಧಾನವಾಗಿ ಮಾಡ್ಕೊತಾ ಇರ್ತಾನೆ. ನಿಧಾನವಾಗಿ ವಿಷ ಕೊಡಿಸುವಂಥ ಕೆಲಸಗಳಾಗ್ತಾ ಇದೆ ಅಂತ ನನಗೆ ತುಂಬ ಬೇಸರದ ಸಂಗತಿ. ಹಾಗಾಗಿ ಈ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ರೈತರ ಪರ ತಂಬಾಕು ಬೆಳೆಗೆ ಸೂಕ್ತ ಬೆಲೆಯನ್ನು ಕೊಡಲೇಬೇಕು. ಇಲ್ಲ ಅಂತೇಳಿದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಉಗ್ರ ಹೋರಾಟಗಳಾಗ್ತಾ ಇದೆ. ಆ ರೈತರ ನೋವು, ಆ ಕಣ್ಣೀರು ನಿಮ್ಗಳಿಗೆ ತಟ್ಟುತ್ತೆ. ಆ ತನಕ ನೀವೆಲ್ಲ ಹಿಂಗಿದ್ದೀರಿ. ಯಾಕೆಂದರೆ 80ರ ಭಾರತದಲ್ಲಿ ನಾವು ಇನ್ನೂ ಸಹ ರೈತರಿಗೆ ಇನ್ನೂ ಶೋಷಣೆಯನ್ನು ಮಾಡ್ತಾ ಇದ್ದಾರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನೀವು ತಂಬಾಕು ಬೆಲೆಗೆ ಸೂಕ್ತವಾದಂಥ ಬೆಲೆಯನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಲೋಕಸಭೆಯ ಏನು ಸದಸ್ಯರಿದ್ದಾರೆ ಮತ್ತು ಕೇಂದ್ರ ಮಂತ್ರಿಗಳಿದ್ದಾರೆ, ರಾಜ್ಯ ಮಂತ್ರಿಗಳು ಇದ್ರ ಬಗ್ಗೆ ಕೂಲಂಕುಷವಾಗಿ ಅಧ್ಯಯನ ಮಾಡಿ ನಮಗೆ ಬೆಲೆಯನ್ನು ಕೊಡಿಸಲೇಬೇಕು. ITC ಕಂಪ್ನಿನ ಬ್ಯಾನ್ ಮಾಡಬೇಕು. ಏನು ಸಿಗರೇಟ್ ಆಗಿರ್ಬೋದು, ಅಥವಾ ಏನು ಗುಟ್ಕಾಗಳಾಗಿರ್ಬೋದು, ಅಥವಾ ನೀವು ಗೊತ್ತಿದ್ದಂಗೆ ಏನು ಈ ಮಧು ಮತ್ತು ತಂಬಾಕು ಉತ್ಪನ್ನಗಳಿಂದ ಬರುವಂಥ ಉತ್ಪನ್ನಗಳನ್ನು ಕೂಡಲೇ ನಿಷೇಧ ಮಾಡಬೇಕಂತ ಹೇಳ್ಬಿಟ್ಟು ಡಾಕ್ಟರ್ ಅರುಣ್ ಕುಮಾರ್ ಆಗ್ರಹವನ್ನು ಮಾಡ್ಕೊತಾ ಇದ್ದೀನಿ. ಕರ್ನಾಟಕ ರಾಜ್ಯ ರೈತ ಸಂಘ, ರೈತ ಬಡನಿಂದ.